ಎಲ್ಲರಿಗೂ ನಮಸ್ಕಾರ. ಇವತ್ತು ಬ್ಯಾಂಕ್ ನಿಫ್ಟಿಲಿ ಮತ್ತು ನಿಫ್ಟಿಲಿ ಅನಾಲಿಸಿಸ್ ನ ಮಾಡೋಣ. ಫ್ರೈಡೆ ಮಾರ್ಕೆಟ್ ನಲ್ಲಿ ಯಾವ ರೀತಿ ಮಾರ್ಕೆಟ್ ಬಿಹೇವಿಯರ್ ಇತ್ತು, ಸೊ ಅದನ್ನು ಒಂದ್ ಸ್ವಲ್ಪ ತಿಳ್ಕೊಂಡ್ ಬರೋಣ. ಫ್ರೈಡೆ ಮಾರ್ಕೆಟ್ ನಲ್ಲಿ ಏನೆಲ್ಲ ಬಿಹೇವಿಯರ್ ಕ್ರಿಯೇಟ್ ಮಾಡಿ ಮಾರ್ಕೆಟ್ ನ ಮೂವ್ ಮಾಡಿದ್ರು, ಸೊ ಅದನ್ನ ಯಾವ ರೀತಿ ಮಾರ್ಕೆಟ್ ನ ಬಿಹೇವಿಯರ್ ನ ಸೆಂಟಿಮೆಂಟ್ ನ ತಿಳ್ಕೊಂಡ್ಮೇಲೆ ನಮ್ಗೆ ಏನಾಗುತ್ತೆ, ನೆಕ್ಸ್ಟ್ ಮಾರ್ಕೆಟ್ ಬಿಹೇವಿಯರ್ ಯಾವ ರೀತಿ ಹೋಗ್ಬೋದು ಅಂತೇಳಿ ನಾವು ಡಿಸೈಡ್ ಅನ್ನ ಮಾಡ್ಬೋದು. ಓಕೆನಾ? ಸೊ ಫ್ರೈಡೆ ಮಾರ್ಕೆಟ್ ನಲ್ಲಿ ಯಾವ ರೀತಿ ಇದೆ ಅಂತೇಳಿ ತಿಳ್ಕೊಂಡ್ ಬರೋಣ. ಓಕೆ, ಬ್ಯಾಂಕ್ ನಿಫ್ಟಿ ಚಾರ್ಟ್ ಅನ್ನ ಓಪನ್ ಮಾಡಿದೀನಿ. ಓಕೆನಾ? ಸೊ ನೋಡೋಣ ಯಾವ ರೀತಿ ಮಾರ್ಕೆಟ್ ನಲ್ಲಿ ಮೂವ್ ಮಾಡಿದ್ದಾರೆ ಅಂತೇಳಿ ತಿಳ್ಕೊಳ್ಳೋಣ. ಇಲ್ಲಿ ನೋಡ್ಬೋದು, ಫಸ್ಟ್ ಕ್ಯಾಂಡಲ್ ದಲ್ಲಿ ಅಗ್ರೆಸಿವ್ ಆಗಿ ಬಯರ್ಸ್ ಬರ್ತಾರೆ. ಓಕೆನಾ? ಸೊ ಅಗ್ರೆಸಿವ್ ಆಗಿ ಬಯರ್ಸ್ ಬಂದ್ಮೇಲೆ ಮಾರ್ಕೆಟ್ ನಲ್ಲಿ ಏನಾಗುತ್ತೆ, ಒಂದು ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಅಗ್ರೆಸಿವ್ ಆಗಿ ಒಂದು ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಈ ತರ ಅಗ್ರೆಸಿವ್ ಆಗಿ ಒಂದು ಮೂಮೆಂಟಮ್ ನ ಕೊಡ್ತಾರೆ. ಈ ಮೂಮೆಂಟಮ್ ನ ಕೊಟ್ಟ ಮೇಲೆ ಸೀದಾ ಏನಾಗುತ್ತೆ, ಮಾರ್ಕೆಟ್ ಪೀಕ್ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಪುಲ್ ಬ್ಯಾಕ್ ಬರಲ್ಲ. ಓಕೆನಾ? ಸ್ಟ್ರಾಂಗ್ ಆಗಿ ಮಾರ್ಕೆಟ್ ಏನಾಗುತ್ತೆ, ಮೇಲ್ಗಡೆ ಹೋಗುತ್ತೆ. ಸೊ ಈ ತರ ಮೇಲ್ಗಡೆ ಹೋದ್ಮೇಲೆ ಏನಾಗುತ್ತೆ ಅಂದ್ರೆ, ಇಲ್ಲಿ ಏನಾಗುತ್ತೆ, ಮಾರ್ಕೆಟ್ ಏನಾಗುತ್ತೆ, ಫುಲ್ ಸೈಡ್ ವೇಸ್ ಆಕ್ಟಿವಿಟಿನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಓಕೆನಾ? ಈ ತರ ಸೈಡ್ ವೇಸ್ ಆಕ್ಟಿವಿಟಿನ ಕ್ರಿಯೇಟ್ ಮಾಡ್ಕೊಂಡು ಏನ್ ಮಾಡ್ತಾರಂದ್ರೆ, ಮತ್ತೆ ಸೆಲ್ ಮಾಡಿದವ್ರನ್ನ ಎಲ್ಲ ಏನ್ ಮಾಡ್ತಾರಂದ್ರೆ ಎಸ್ ಎಲ್ ಹಂಟ್ ಮಾಡಿ ಇಲ್ಲಿ ಪೀಕ್ ಅಲ್ಲಿ ಮತ್ತೆ ಏನ್ ಮಾಡ್ತಾರೆ, ಸೈಡ್ ವೇಸ್ ಆಕ್ಟಿವಿಟಿನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಗೊತ್ತಾಯ್ತಾ? ಸೊ ಇವಾಗ ಈ ತರ ಮಾರ್ಕೆಟ್ ನಲ್ಲಿ ಯಾಕೆ ಕ್ರಿಯೇಟ್ ಮಾಡಿದಾರೆ ಅಂತ ಹೇಳಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇದೇ ಪಾಯಿಂಟ್ ಅಲ್ಲಿ ಯಾಕೆ ಸೈಡ್ ವೇಸ್ ಆಕ್ಟಿವಿಟಿನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಇದು ಹೆಂಗಂದ್ರೆ, ಮಾರ್ಕೆಟ್ ನಲ್ಲಿ ಯಾವಾಗ ಮಾರ್ಕೆಟ್ ನಲ್ಲಿ ಲಿಕ್ವಿಡಿಟಿ ಬೇಕಾಗುತ್ತಲ್ಲ, ಸೊ ಅವಾಗ ಏನಾಗುತ್ತೆ, ಮಾರ್ಕೆಟ್ ಏನಾಗುತ್ತೆ, ಹೋಲ್ಡ್ ಆಗುತ್ತೆ. ಸೊ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ, ಸೆಲ್ಲರ್ಸ್ ಏನ್ ಮಾಡಿದ್ದಾರೆ, ಮಾರ್ಕೆಟ್ ನ ಹೋಲ್ಡ್ ಮಾಡಿದ್ದಾರೆ, ಲಿಕ್ವಿಡಿಟಿನ ಪ್ರೊವೈಡ್ ಮಾಡಿದ್ದಾರೆ. ಸೊ ಮಾರ್ಕೆಟ್ ಏನಾಗಿದೆ, ಸೈಡ್ ವೇಸ್ ಆಕ್ಟಿವಿಟಿಗೆ ಹೋಗಿದೆ. ಮತ್ತೆ ಏನ್ ಮಾಡಿದ್ದಾರೆ ಅಂದ್ರೆ, ಬಯರ್ಸ್ ಬಂದಿದ್ದಾರೆ. ಮತ್ತೆ ಏನಾಗಿದೆ ಅಂದ್ರೆ, ರಿಟೇಲರ್ಸ್ ಎಲ್ಲ ಏನಾಗುತ್ತೆ, ರಿಟೇಲರ್ಸ್ ಎಲ್ಲ ಸ್ಟಾಪ್ ಲಾಸ್ ಹಂಟ್ ಆಗಿದೆ. ಸೊ ನೆಕ್ಸ್ಟ್ ಏನಾಗಿದೆ, ಮಾರ್ಕೆಟ್ ನಲ್ಲಿ ಇಲ್ಲಿ ಸೈಡ್ ವೇಸ್ ಆಕ್ಟಿವಿಟಿನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಬಟ್ ಇಲ್ಲಿ ಏನೋ ಸ್ಟ್ರಾಂಗ್ ಇದಾರೆ ಸೆಲ್ಲರ್ಸ್. ಓಕೆನಾ? ಇಲ್ಲಿ ಸ್ಟ್ರಾಂಗ್ ಇದಾರೆ. ಮಾರ್ಕೆಟ್ ನಲ್ಲಿ ಇಲ್ಲಿ ಎಮೋಷನಲಿ ಬ್ರೇಕ್ಔಟ್ ಟ್ರೇಡ್ ಅನ್ನ ಮಾಡ್ಲಿಕ್ಕೆ ಬಂದವ್ರದ್ದು ಎಮೋಷನಲಿ ಏನ್ ಮಾಡಿದಾರೆ ಅಂದ್ರೆ, ಬೈ ಮಾಡಿದವ್ರನ್ನ ಸ್ಟಾಪ್ ಲಾಸ್ ಹಂಟ್ ನ ಮಾಡಿದ್ದಾರೆ. ಸೊ ಈ ತರ ಸ್ಟಾಪ್ ಲಾಸ್ ಹಂಟ್ ಆದ್ಮೇಲೆ ಮಾರ್ಕೆಟ್ ಏನಾಗಿದೆ, ಒಂದು ಪುಲ್ ಬ್ಯಾಕ್ ಅನ್ನ ಕೊಟ್ಟಿದೆ. ಓಕೆನಾ? ಸೊ ಈ ರೀತಿ ಮಾರ್ಕೆಟ್ ಕಂಡೀಷನ್ಸ್ ಇರುವಾಗ, ಸೊ ನಾವು ನಾಳೆ ಮಾರ್ಕೆಟ್ ನಲ್ಲಿ ಯಾವ ರೀತಿ ಬಿಹೇವಿಯರ್ ಇರುತ್ತೆ ಅಂತೇಳಿ ತಿಳ್ಕೊಬೇಕಾಗತ್ತೆ. ಓಕೆನಾ? ಸೊ ನಾಳೆ ಮಾರ್ಕೆಟ್ ನಲ್ಲಿ ಯಾವ ರೀತಿ ಬಿಹೇವಿಯರ್ ಇರುತ್ತೆ ಅಂತೇಳಿ, ಸೊ ಇವಾಗ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೊಳ್ಳೋಣ. ಓಕೆ, ಬ್ಯಾಂಕ್ ನಿಫ್ಟಿಲಿ ನೋಡಿ, ಇಲ್ಲಿ ಈ ಲೆವೆಲ್ ಲೈನ್ ಹಾಕಿದೇನಲ್ಲ, ಸೊ ಈ ಲೈನ್ ಕೆಳಗಡೆ ಏನಾಗ್ಬೇಕು ಅಂದ್ರೆ, ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಕ್ಲೋಸ್ ಆಗ್ಬೇಕಾಗತ್ತೆ. ಓಕೆನಾ? ಸೊ ಅಗ್ರೆಸಿವ್ ಆಗಿ ಇಲ್ಲಿ ಒಂದು ಸಪ್ಲೈ ಝೋನ್ ನ ಕ್ರಿಯೇಟ್ ಆಗ್ಬೇಕಾಗತ್ತೆ. ಈ ಸಪ್ಲೈ ಝೋನ್ ಕ್ರಿಯೇಟ್ ಆದ್ಮೇಲೆ ಒಂದು ಪುಲ್ ಬ್ಯಾಕ್ ನ ಅಬ್ಸರ್ವ್ ಮಾಡಿ ಎನಿ ಟೈಮ್ ಏನಾಗುತ್ತೆ, ಮಾರ್ಕೆಟ್ ಸೆಲ್ಲಿಂಗ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆನಾ? ಎನಿ ಟೈಮ್ ಸೆಲ್ಲಿಂಗ್ ಆಗುವಂತ ಚಾನ್ಸಸ್ ಇರುತ್ತೆ. ಸ್ಮಾಲ್ ರಿಸ್ಕ್ ನ ತಗೋಬೇಕಾಗತ್ತೆ. ಓಕೆನಾ? ಸ್ಮಾಲ್ ರಿಸ್ಕ್ ನ ಇಟ್ಕೊಂಡು, ಸೊ ಫಸ್ಟ್ ಟಾರ್ಗೆಟ್ ನಾವು ಎಲ್ಲಿವರೆಗೂ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ, 56,550 ವರೆಗೂ ಫಸ್ಟ್ ಟಾರ್ಗೆಟ್ ಇರುತ್ತೆ. ಸೊ ಅದೇ ರೀತಿ ಸೆಕೆಂಡ್ ಟಾರ್ಗೆಟ್ ಎಲ್ಲಿವರೆಗೂ ಇರುತ್ತೆ ಅಂದ್ರೆ, 56,400 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ ಬ್ಯಾಂಕ್ ನಿಫ್ಟಿಲಿ. ಸೊ ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ, ಬ್ಯಾಂಕ್ ನಿಫ್ಟಿಯಲ್ಲಿ ಸೊ ಈ ರೀತಿ ನಾವು ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಎನಿ ಟೈಮ್ ಮಾರ್ಕೆಟ್ ಬೈಯಿಂಗ್ ಹೋಗೋದು ಚಾನ್ಸಸ್ ತುಂಬಾ ರೇರ್ ಇರುತ್ತೆ. ಮಾರ್ಕೆಟ್ ನಲ್ಲಿ ಸೆಲ್ಲಿಂಗ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅಬ್ಸರ್ವ್ ಮಾಡಿ, ಎನಿ ಟೈಮ್ ಮಾರ್ಕೆಟ್ ಏನಾಗುತ್ತೆ, ಸೆಲ್ಲಿಂಗ್ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈ ರೀತಿ ನಾವು ಏನ್ ಮಾಡ್ಬೇಕು, ಮಾರ್ಕೆಟ್ ನಲ್ಲಿ ಸೆಲ್ಲಿಂಗ್ ಸೈಡ್ ಅನ್ನ ನೋಡ್ಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಮಾರ್ಕೆಟ್ ನಲ್ಲಿ ತುಂಬಾ ಹೋಲ್ಡ್ ಮಾಡೋದನ್ನ ಸೊ ಅಬ್ಸರ್ವೇಷನ್ ಮಾಡ್ತಿರ್ತೀರಾ. ಮಾರ್ಕೆಟ್ ನಲ್ಲಿ ಯಾಕೆ ಹೋಲ್ಡ್ ಮಾಡ್ತಾರಂದ್ರೆ, ಅದೊಂದು ಇಂಪಾರ್ಟೆಂಟ್ ಅನ್ನ ವಿಷಯನ ತಿಳಿಸ್ಕೊಡ್ತೀನಿ. ಯಾಕೆ ಮಾರ್ಕೆಟ್ ನಲ್ಲಿ ಈ ತರ ಸೈಡ್ ವೇಸ್ ಆಕ್ಟಿವಿಟಿ ಆಗುತ್ತಂದ್ರೆ, ಸೊ ಇಲ್ಲಿ ಮಾರ್ಕೆಟ್ ನಲ್ಲಿ ಲಿಕ್ವಿಡಿಟಿ ಪ್ರೊವೈಡರ್ ಬರ್ತಾರೆ. ಸೊ ಲಿಕ್ವಿಡಿಟಿ ಅಂದ್ರೆ ಏನಂತ ಹೇಳಿ ತಿಳ್ಕೊಬಂದ್ರೆ, ಲಿಮಿಟ್ ಆರ್ಡರ್ ಗಳು ಟ್ರಿಗರ್ ಆಗ್ತವೆ. ಅಬ್ಸರ್ಪ್ಷನ್ ಏರಿಯಾ ಅಂತ ಹೇಳಿ ಕರಿತೇವೆ. ಲಿಮಿಟ್ ಆರ್ಡರ್ ಗಳು ಟ್ರಿಗರ್ ಆಗಿರೋದ್ರಿಂದ ಸೊ ಮಾರ್ಕೆಟ್ ನಲ್ಲಿ ಸೈಡ್ ವೇಸ್ ಆಕ್ಟಿವಿಟಿ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಏನಾಗಿದೆ, ಮಾರ್ಕೆಟ್ ನಲ್ಲಿ ಸೈಡ್ ವೇಸ್ ಆಕ್ಟಿವಿಟಿ ಹೋಗಿದೆ. ಸೊ ಇನ್ನು ಇನ್ ಡೆಪ್ತ್ ಆಗಿ ವಿಷಯಗಳನ್ನ ಕೊಡ್ತಾ ಇರ್ತೀವಿ. ಸೊ ಈ ತರ ಮಾರ್ಕೆಟ್ ಏನಾಗುತ್ತೆ, ಸೈಡ್ ವೇಸ್ ಆದ್ಮೇಲೆ ಮತ್ತೆ ಮಾರ್ಕೆಟ್ ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಅದೇ ರೀತಿ ನೆಕ್ಸ್ಟ್ ನಿಫ್ಟಿನ ಅನಾಲಿಸಿಸ್ ನ ಮಾಡೋಣ. ಸೊ ಈ ನಿಫ್ಟಿನ ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಫಸ್ಟ್ ಕ್ಯಾಂಡಲ್ ನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಏನ್ ಕಾಣಿಸ್ತಾ ಇದೆ, ಇಲ್ಲಿ ಅಗ್ರೆಸಿವ್ ಆಗಿ ಒಂದು ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಸೊ ಅದು ಸ್ಟ್ರಾಂಗ್ ಆಗಿ ಬುಲಿಶ್ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ಅಗ್ರೆಸಿವ್ ಆಗಿ ಬೈಯರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ, ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ಸ್ಟ್ರಾಂಗ್ ಆಗಿ ಏನ್ ಮಾಡಿದ್ದಾರೆ ಅಂದ್ರೆ, ಬೈಯರ್ಸ್ ಬಂದ್ಮೇಲೆ ಮಾರ್ಕೆಟ್ ಏನಾಗಿದೆ, ಮೂಮೆಂಟಮ್ ನ ಕೊಟ್ಟಿದೆ. ಓಕೆನಾ? ಸ್ಟ್ರಾಂಗ್ ಮೂಮೆಂಟಮ್ ಕೊಟ್ಟು ಇಲ್ಲಿ ಏನ್ ಮಾಡಿದೆ ಅಂದ್ರೆ, ಫುಲ್ ಡೇ ಏನಾಗಿದೆ, ಮಾರ್ಕೆಟ್ ಇಲ್ಲಿ ಸೈಡ್ ವೇಸ್ ಆಕ್ಟಿವಿಟಿಗೆ ಹೋಗಿದೆ. ಸೊ ಇಲ್ಲಿ ಸೈಡ್ ವೇಸ್ ಆಕ್ಟಿವಿಟಿನ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಮತ್ತೆ ಏನ್ ಮಾಡಿದಾರೆ ಅಂದ್ರೆ, ಬ್ರೇಕ್ಔಟ್ ಮಾಡಿದ್ದಾರೆ. ಓಕೆನಾ? ಇಲ್ಲಿ ಬ್ರೇಕ್ಔಟ್ ಪದೇ ಪದೇ ಬ್ರೇಕ್ಔಟ್ ಮಾಡ್ತಾ ಇದ್ರು. ಓಕೆನಾ? ಇಲ್ಲಿ ಬ್ರೇಕ್ಔಟ್ ಮಾಡಿದ್ದಾರೆ. ಸೊ ಇಲ್ಲಿ ಸೈಡ್ ವೇಸ್ ಆಕ್ಟಿವಿಟಿ ಆಗಿದೆ. ಹೌದಾ?
ಸೊ ಇಲ್ಲಿ ಬ್ರೇಕ್ಔಟ್ ಮಾಡಿದವ್ರನ್ನ ಏನ್ ಮಾಡಿದಾರೆ ಅಂದ್ರೆ ಸ್ಟಾಪ್ ಲಾಸ್ ಅಂತ ಮಾಡಿದ್ದಾರೆ. ಸೊ ಇಲ್ಲಿ ಬ್ರೇಕ್ಔಟ್ ಅಂತ ಇಲ್ಲಿ ಬ್ರೇಕ್ಔಟ್ ಯಾರೆಲ್ಲ ಟ್ರೇಡ್ ಮಾಡಿದಾರೆ ಅವ್ರದ್ದು ಕೂಡ ಸ್ಟಾಪ್ ಲಾಸ್ ಅಂತ ಆಗಿದೆ. ಸೊ ಈ ತರ ಮಾರ್ಕೆಟ್ ನಲ್ಲಿ ಏನಾಗುತ್ತೆ, ಫೇಕ್ ಬ್ರೇಕ್ಔಟ್ ಅನ್ನ ಕ್ರಿಯೇಟ್ ಮಾಡ್ತಿರ್ತಾರೆ, ಗೊತ್ತಾಯ್ತಾ. ಸೊ ಈ ತರ ಫೇಕ್ ಬ್ರೇಕ್ಔಟ್ ಅನ್ನ ಕ್ರಿಯೇಟ್ ಮಾಡಿದಾಗ ಮಾರ್ಕೆಟ್ ನಲ್ಲಿ ಬೈ ಮಾಡಿದವ್ರದ್ದು ಎಲ್ಲ ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡಿದ್ದಾರೆ. ಸೊ ಇಲ್ಲಿ ಏನಾಗಿದೆ, ಮಾರ್ಕೆಟ್ ಇಲ್ಲಿ ಫುಲ್ ಡೇ ಮಾರ್ಕೆಟ್ ಇದೆ, ಸ್ಲೋ ಆಗಿ ಇಲ್ಲಿ ಪ್ರೈಸ್ ಆಕ್ಷನ್ ಆಗಿ ಕೆಳಗಡೆ ಬಂದಿದೆ. ಸೊ ಈ ರೀತಿ ಮಾರ್ಕೆಟ್ ಕಂಡೀಷನ್ಸ್ ಇರ್ಬೇಕಾದ್ರೆ ಸೊ ನಾವು ಯಾವ ರೀತಿ ಸೆಲ್ಲಿಂಗ್ ಕಡೆ ಟ್ರೇಡ್ ಸೆಟಪ್ ಮಾಡ್ಕೋಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಗೊತ್ತಾಯ್ತಾ. ಸೊ ಈ ಲೈನ್ ಅಬ್ಸರ್ವ್ ಮಾಡಿದ್ರ, ಸೊ ಇಲ್ಲಿ ಯಾವ ಲೆವೆಲ್ ಅಲ್ಲಿ ಇದೆ ಅಂತೇಳಿ ನೋಡ್ಬೇಕಾಗುತ್ತೆ ಈ ಲೈನ್, ಓಕೆನಾ. ಬ್ಲೂ ಲೈನ್ 25,390 ಅಲ್ಲಿ ಇದೆ, ಓಕೆನಾ. ಸೊ ಇಲ್ಲಿ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕಂದ್ರೆ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ ವೇಟ್ ಮಾಡ್ಬೇಕಾಗುತ್ತೆ, ಓಕೆನಾ. ಸೊ ಈ ರೀತಿ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಕ್ಲೋಸ್ ಆಯ್ತಂದ್ರೆ ನೆಕ್ಸ್ಟ್ ನಾವು ಪುಲ್ ಬ್ಯಾಕ್ ಅಲ್ಲಿ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು, ಓಕೆನಾ, ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ನಾವು ಎಲ್ಲಿವರೆಗೂ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ ನಿಫ್ಟಿನ ಸೊ 25,300 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ, 25,300 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ನಿಫ್ಟಿಲಿ ಈ ರೀತಿ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕಾಗತ್ತೆ, ಓಕೆ. ಸ್ಮಾಲ್ ರಿಸ್ಕ್ ಅನ್ನ ಎಕ್ಸ್ಪೆಕ್ಟ್ ಮಾಡಿ, ಓಕೆನಾ, ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೋಬೇಕಾಗತ್ತೆ. ಸೊ ಟಾರ್ಗೆಟ್ ನಾವು ಆಲ್ಮೋಸ್ಟ್ 1:3 1:4 ಗೆ ಬಂತಂದ್ರೆ ಈಸಿಯಾಗಿ ಬೇಗ ಕ್ಲೋಸ್ ಮಾಡ್ಕೋಬೇಕಾಗತ್ತೆ, ಓಕೆ. ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ. ಪ್ರತಿಯೊಬ್ರು ಕೂಡ ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದನ್ನ ಫಾಲೋ ಮಾಡಿ, ಯಾಕಂದ್ರೆ ಮಾರ್ಕೆಟ್ ನಲ್ಲಿ ಕನ್ಸಿಸ್ಟೆನ್ಸ್ ಆಗಿ ದುಡ್ಡು ಮಾಡ್ಬೇಕಂದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ. ನಿಮ್ದ ಕ್ಯಾಪಿಟಲ್ ನ ಪ್ರೊಟೆಕ್ಟ್ ಮಾಡೋದನ್ನ ಕಲ್ತ್ಕೊಳ್ಳಿ ಮೊದಲು, ಆಮೇಲೆ ಏನಾಗುತ್ತೆ ಆಟೋಮೆಟಿಕ್ ಆಗಿ ಪ್ರಾಫಿಟ್ ಬರುತ್ತೆ. ಈ ರೀತಿ ನೀವು ರಿಸ್ಕ್ ರಿವಾರ್ಡ್ ಅನ್ನ ಮಾಡೋದನ್ನ ಫಾಲೋ ಮಾಡಿ 100% ನೀವು ಒಬ್ಬ ಪ್ರಾಫಿಟೇಬಲ್ ಟ್ರೇಡರ್ ಆಗ್ತೀರಾ, ಓಕೆ. ಸೊ ಇದೇ ರೀತಿ ನಾವು ಅನಾಲಿಸಿಸ್ ನ ಮಾಡಿ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿನ ಕೊಡ್ತಾ ಇರ್ತೀವಿ. ಪ್ರತಿಯೊಬ್ರು ಕೂಡ ಯಾವ ರೀತಿ ಅನಾಲಿಸಿಸ್ ನ ಮಾಡ್ತಿದೀವಿ ಅಂತೇಳಿ ನೀವು ಕೂಡ ಕಮೆಂಟ್ ಅನ್ನ ತಿಳಿಸ್ಕೊಡಿ, ಅದು ಕೂಡ ಇನ್ ಡೆಪ್ತ್ ಆಗಿ ನಾವು ತಿಳಿಸ್ಕೊಡಕ್ಕೆ ಮತ್ತೆ ಟ್ರೈ ಮಾಡ್ತಾ ಇರ್ತೀವಿ. ಸೊ ಓಕೆನಾ. ಸೊ ಇದೇ ರೀತಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಬ್ಬರಿಗೂ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಧನ್ಯವಾದ.